ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೇಳ್ಬೇಕಾದ ವಿಷಯ ಏನಪ್ಪ ಅಂದರೆ, ಒಂದು ವಿಷಯನ ಹೇಳಬೇಕು ಅಂತ ಒಂದು ಟೈಮೇ ಸಾಕಾಗ್ತಾರಲ್ಲ ನನಗೆ. ಡ್ಯೂಟಿ ಇವತ್ತು ನೈಟ್ ಇರ್ತೀನಿ, ನಾಳೆ ಫಸ್ಟ್ ಇರ್ತೀನಿ, ಇನ್ನೊಂದು ದಿನ ಸೆಕೆಂಡ್ ಇರ್ತೀನಿ. ಇನ್ನು ನಮ್ಮ ಕಡೆ ಅಂತ ಫೋನ್ ಮಾಡಿ, ಏನೋ 24 ಗಂಟೆ ಕಂಪ್ನಿಲೇ ಇರ್ತೀನಿ, ನೀನು ಮನೇಲಿ ಇರ್ತೀನಿ ಇಲ್ವೋ ಅಂತ ಹೇಳ್ತಾ ಇರ್ತಾನೆ. ಏನು ಮಾಡೋಕ್ಕೆ, ಎಲ್ಲ ಬರ್ದಿರ್ಬೇಕು, ಎಲ್ಲ ಸಿಟ್ಟು ಕರೆಕ್ಟಾಗಿ ಇರಬೇಕು ಅಂದರೆ ಅದು ನಮ್ಗಿಲ್ಲ. ಏನು ಮಾಡ್ತೀರಾ? ಅದಕ್ಕೆ ಏನು ಮಾಡೋಕ್ಕಾಯ್ತಲ್ಲ, ಇಲ್ಲಿ ಅದು ಬಡಿ ಸವಸ ಬೇಡ ಬಿಟ್ಬಿಡಿ. ಗಾಚಾರ ಅಂತಾರಲ್ಲ, ಗಾಚಾರ ಹಾಕಿಟ್ರೆ ಏನು ಬೇಕಾಗೋಯ್ತವೆ. ಒಂದಿನ ಒಂದು ಇನ್ಸಿಡೆಂಟ್ ನಡೀತು. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ. ಏನಾಯಿತು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಹೇಳ್ತೀನಿ ಕೇಳಿ. ಮನೆ ತನಕ ನೀಟಾಗಿ ಬಂದಿದ್ದೀನಿ ಗಾಡೀಲಿ. ನಾನು ಅದು ಮುಂಚೆಯಿಂದನೂ ಟೈರ್ ಹಾಕಿಸ್ಬೇಕು ಅಂತಂದರೆ ನಾನು ಥರ ಕೆಲಸಗಳು ಏನೇನು ಮಾಡ್ಕೊತೀನಿ ಅಂದರೆ ಕೆಲವೊಂದ್ಸಲಿ ಸೆಕೆಂಡ್ ಹ್ಯಾಂಡ್ಸ್ ಟೈರ್ಗಳನ್ನ ಹಾಕ್ಸ್ಕೊಡ್ತೀನಿ. ಮೋಸ ಹೋಗಿರ್ತೀನಿ ಅದರಿಂದನೇ. ಒಂದೇ ದಿನ 500 ರೂಪಾಯಿ ಕಳ್ಕೊಂಡಿರ್ತೀನಿ. ಆ ಮೊದಲು ಟೈರ್ನ ಯಾವನೋ ಗೂಬೆ ನನ್ನ ಮಗ ಬಕ್ರ ಸಿಗ್ತಾ ಅಂದ್ಬಿಟ್ಟು, ನಾನೇ ಅವ್ನು ಬಕ್ರ, ಆ ಮುಂದೆ ಟೈರ್ನ ಹಿಂದಕ್ಕೆ ಹಾಕ್ಬಿಟ್ಟು 500 ರೂಪಾಯಿ ಇಟ್ಕೊಂಡಿರ್ತಾನೆ. ಹೋಗಿ ಸರ್ 5 ತಿಂಗಳು ಬರ್ತಾನೆ ಅಂದ್ಬಿಟ್ಟು, 5 ತಿಂಗಳಲ್ಲ 1.5 ಗಂಟೆ ಬರಲಿಲ್ಲ. ಅದು ಮನೆಗೆ ಹೋಗಿದ್ದಂಗೆ ಡ್ಯಾಮ್ ಎಲ್ಲಿ ಎತ್ಕೋಲಿ 3-4 ಕಿಲೋ ಎಷ್ಟೊಂದು 7-8 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀನಿ ಕತ್ಲೆಗೆ. ಇನ್ನು ಕತ್ಲೆಗೆ ಎಳ್ಕೊಂಡೋಗಿ ಅವ್ನಿಗೆ ಜಗಳ ಆಡಿ ಎತ್ಕೊಂಡೋಗಿ ಟೈರ್ನ ಇನ್ನೊಂದು ಟೈರ್ ಹಾಕಿಸ್ಲೇಬೇಕಲ್ವ. ಅವಾಗ ಅತ್ತಗೆ ತಿನ್ಕೊಂಡು ಸಾಯ್ದೆ ನನ್ನ ಮಗ ಅಂದ್ಬಿಟ್ಟು ಅತ್ತಾಗೆ ಪುಟ್ಟೆ ಅದನ್ನ ಹಾಕೋನೆ. ಅದನ್ನು ಹಂಗೂ ಹೊಸ ಟೈರ್ ಹಾಕಿಸ್ಲಿಲ್ಲ. ಏನು ಮಾಡ್ತೀರಾ, ಕೆಲವು ಸರಿ ಮನಿ ಪ್ರಾಬ್ಲಮ್ಮು. ತಿಂಗಳು ಕೊನೆ ಆಯಿತು ಅಂದರೆ ಕಂಪ್ನಿ ಕೆಲಸ ಮಾಡ್ಬಿಟ್ಟು ಗೊತ್ತಿರುತ್ತೆ. ತಲೆ ಸರಿ ಕೇಳಬೇಕು, ಹೇಳೋವೆಲ್ಲ ಕಟಿಂಗ್ ಮಾಡಿಸ್ಕೊಂಡು ದುಡ್ಡಿರಲ್ಲ, ಹಂಗಾಗ್ಬಿಟ್ರುತ್ತೆ. ತಿಂಗಳು ಕೊನೆ ಬಂತು ಫ್ಯಾಮಿಲಿಗಳಲ್ಲೆಲ್ಲ ಕಾಮನ್ ಇವೆಲ್ಲ ಇರಲಿ. ಸರಿ ಅಂದ್ಬಿಟ್ಟು ಆಗಲೂ ಸೆಕೆಂಡ್ ಹಾಕಿಸ್ತೆ. ಒಂದು 3-4 ತಿಂಗಳು ಬಂತು, ಹೋಯ್ತು. ಆರಾಮ್ ಮತ್ತೆ ಸೆಕೆಂಡ್ ಹಾಕಿಸ್ತೆ. ಒಂದ್ಸರಿ ಕೆಟ್ಟಿದ್ವಿ ಮತ್ತೆ ಕೆಡ್ತಾನೆ ಇರದೆ. ಆ ಥರ ಒಂಥರ ವಿಚಿತ್ರ ಮೈಂಡ್ ಸೆಟ್ ನಮ್ಮದು. ಸರಿ ಅಂದ್ಬಿಟ್ಟು 2ನೇ ಸಲ ಸೆಕೆಂಡ್ ಹಾಕಿಸ್ತೆ. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ತಂದು ಮನೆ ಹತ್ರ ನನ್ನ ಗಾಡಿ ನಿಲ್ಸಿದ್ದೀನಿ. ಬೆಳಗ್ಗೆ ವರಮಹಾಲಕ್ಷ್ಮಿ ದಿನವೇ, ಹಬ್ಬದ ದಿನವೇ ಬೆಳಗ್ಗೆ ಪಶು ಸಂಜೆ ಬಂದು ಪೂಜೆ ಮಾಡಬೇಕು. ಪಶು ಹಾಕ್ಬಿಡೋರು ಅವತ್ತು ಸದ್ಯನ ದೇವ್ರದಿಂದ ಪಶು ಸಿಕ್ಕೈತೆ. ಹೋಗಿದ್ದೀನಿ, ನೀನು ಗಾಡಿ ಎತ್ಕೋಬೇಕು, ಮುಂದಕ್ಕೆ ಹೋಯ್ತಿಲ್ಲ. ಒಂದು ಚೂರು ಸ್ಟಾರ್ಟ್ ಮಾಡಿ ಹಂಗೆ ಗೊತ್ತಾಗಬಾರ್ದು ನನಗೆ. ಗಾಡಿ ಹಾಕೋತ್ರ ವಿಚಿತ್ರ ಅನ್ನಿಸ್ತೈತಲ್ಲ, ಏನೋ ಒಂಥರ ಸ್ಮೂತ್ ಅನ್ನಿಸ್ತೈತಲ್ಲ. ಮಾಮೂಲಿ ಹಳೆ ಟೈರ್ ಅಲ್ವಾ, ಹಂಗೆ ಮೋಸ್ಟ್ಲಿ ಹಂಗೆ ಅನ್ಸುತ್ತೇನೋ ಅಂದ್ಬಿಟ್ಟು ಸ್ವಲ್ಪ ಥರ ಮುಂದಕ್ಕೆ ಹೋಗಿದ್ದೀನಿ. ಮುಂದಕ್ಕೆ ಹೋಯ್ತಾ ಇದ್ದೀನಿ, ದಡ ಸ್ಟಾರ್ಟ್ ಮಾಡ್ಕೋ, ಕೈ ಕೊಡ್ತಾವೆ ಟೈರು, ಹೋಗಿದ್ದೆ ಕತೆ ಅಂತ ಅನ್ನಿಸ್ತು. ಆವಾಗ ಸೀದಾ ಸಡನ್ನಾಗಿ ತಲೆ ಬಂದಿದೆ ನಮ್ಮ ವೈಫ್ ಗಾಡಿ ಮನೆ ಹತ್ರ ಇರೋದು ಸದ್ಯ. ಮನೆ ಹತ್ರ ನಿಲ್ಸ್ಕೊಂಡಿರೋ ನಾನು ಪುಣ್ಯಕ್ಕೆ ಯಾವತ್ತು ಸೀದಾ ಹೋದೆ ನಮ್ಮ ವೈಫ್ಗೆ. ಈ ಥರ ಆಗ್ಬಿಡುತ್ತೆ ಟೈರು ಅದೇ. ಸೀದಾ ತಲೆ ಕೆಸ್ಗಳೆಲ್ಲ ಕೀ ಕೊಟ್ಟರು, ಬಿಡಿ ಇವತ್ತೊಂದು 2 ದಿನ ಇಲ್ಲೇ ಅಲ್ಲಿ ನನ್ನ ಗಾಡಿದು ಓಡಾಡಿ, ನಿಮ್ಗೆ ಯಾವಾಗ ಅಮೌಂಟ್ ಅಡ್ಜಸ್ಟ್ ಆಗುತ್ತೋ ಅವಾಗ ಟೈರ್ ಹಾಕ್ಸ್ಕೊಬಿಡಿ ಅಂತ ಹಿಂಗಂದರು. ಒಂದು ವಾರ ಹೆಚ್ಚು ಕಮ್ಮಿ, 1 ವಾರ ನಮ್ಮ ವೈಫ್ ಗಾಡಿಗೆ ಓಡಾಡಿದೆ. ಅವ್ರ ಪರ್ಸ್ನಲ್ ಕೆಲಸಗಳಿಗೆ ತುಂಬ ಕಷ್ಟ ಆಯ್ತಿತ್ತು. ಎಲ್ಲರೂ ಹೋಗೋಕ್ಕೆ ಮಾಡೋಕ್ಕೆ ಎಲ್ಲದಕ್ಕೂ ಹಿಂಸೆ ಆಯ್ತಿತ್ತು. ನಾನು ನೋಡೋಷ್ಟು ಮಾಡಿದೆ, ಯಾಕೋ ಸರಿ ಬರಲ್ಲ ಅಂದ್ಬಿಟ್ಟು ಹಂಗೆ ಅಮೌಂಟ್ ರೆಡಿ ಮಾಡಿಕೊಂಡು ಒಂದು ಒಳ್ಳೆ ಟೈಪ್ನ ತಗೋಬೇಕು ಅನ್ನೋ ಅಷ್ಟರಲ್ಲಿ CVT ತಗೋಣ ಅಂತ ಹೋದೆ. ಅದೇನೋ ಹೋಗ್ತಿಲ್ಲ, ಮೈಂಡ್ ಸೆಟ್ ಚೇಂಜ್ ಆಗಿ ಯಾರೋ ಫ್ರೆಂಡ್ಸ್ ಸಜೆಷನ್ ಮುಖಾಂತರ TVS ಟೈರ್ ಹೊಸ್ತಾ ಬಂದಿದೆ ಅಂತ ಹೇಳಿದ್ರು. ಸರಿ TVS ಟೈರ ತಗೊಂಡೆ. ಚೆನ್ನಾಗಿತ್ತು, ಥಿಕ್ನೆಸ್ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ಟೈರ್ ನೋಡಿ. ಹಂಗೆ ಮಾಡಿ ಆ ಟೈರ್ ಇಲ್ಲಪ್ಪ ಹಾಕ್ಸೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಕಣ್ಣಿಗೆ ಬಿದ್ದಿದೆ ಶಂಕರ್ ಆಟೋಮೊಬೈಲ್ಸು. ನಾಡಿನಲ್ಲಿ ಇರ್ತಕ್ಕಂಥವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಎಸ್ಕೊಳ್ಳಲ್ಲ. ಬೇರೆ ಕರ್ಕೊಂಡ್ಬಿಟ್ಟು ಅದೇ ಟೈರ್ ಹಾಕ್ಬೇಕು, 200 ರೂಪಾಯಿ ಕಿತ್ಕೊಂಡು ಕಳಿಸಿರೋರು ಮನೆ ಹತ್ರ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಬರೀ 80 ರೂಪಾಯಿಲಿ ಒಂದು ಟೈರ್ನ ಹಾಕ್ಕೊಂಡಿದ್ದಾರೆ. ನೀಟಾಗಿ ಟೈರ್ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿ ಶಿಸ್ತಾಗಿ ಎಲ್ಲದಕ್ಕೂ ನೀಟಾಗಿ ಆಯಿಲ್ ಎಲ್ಲದೆಲ್ಲ ಪ್ರತಿಯೊಂದು ನೋಡ್ಕೊಂಡು ಗಾಡಿ ನೀಟಾಗಿ ಹೋಗಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು. ಅವ್ರು ಈಗಲಲ್ಲ 2-3 ಸಲ ನಾವು ಅವತ್ತು ನೋಡಿದ್ದೆ ನಾನು. ಪ್ರಾಂಪ್ಟ್ ಮನುಷ್ಯ ಅವರು, ನೀಟಾಗಿ ಶಿಸ್ತಾಗಿ ಎಷ್ಟು ಇಸ್ಕೋಬೇಕು ಅಷ್ಟೇ ಇಸ್ಕೊತಾರೆ. 1 ರೂಪಾಯಿ ಒಂದೇ ಇಸ್ಕೊತಾರೆ, 1 ರೂಪಾಯಿ 9 ಇಸ್ಕೊಳ್ಳೋದು. ಆ ಥರ ಮನುಷ್ಯ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ಈ ವಿಡಿಯೋನ ನೀವು ಕಳಿಸ್ತೀನಿ ನೋಡಿ. ಇಷ್ಟ ಆದರೆ ಖುಷಿ ಪಡಿ, ಸಬ್ಸ್ಕ್ರೈಬರ್ ಆಗಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ.
ಪ್ರತಿಯೊಬ್ಬರು ಬೆಳಿಬೇಕು, ಪ್ರತಿಯೊಂದು ವಿಷಯನೂ ತೋರಿಸ್ಬೇಕು, ಕಷ್ಟಪಡೋನು ತೋರಿಸ್ಬೇಕು, ಬೆಳೆಯೋನು ತೋರಿಸ್ಬೇಕು, ಎಲ್ಲರೂ ಇರುತ್ತೆ. ಬೆಳೆಯೋರು ಹೆಂಗೆ ಬೆಳೆದ್ರು ಅನ್ನೋ ತೋರಿಸೋದು ಇಂಪಾರ್ಟೆಂಟ್, ಕಷ್ಟಪಡೋರು ಹೆಂಗೆ ಕಷ್ಟಪಡ್ತಾರೆ ಅನ್ನೋ ತೋರಿಸೋದು ಇಂಪಾರ್ಟೆಂಟ್ ಅಷ್ಟೇ. ಅದ್ರ ಹಿಂದೆ ಒಂದು ಕಥೆನೇ ಹೇಳ್ತು ಅಂದರೆ ಜನಗಳಿಗೆ ನೀಟಾಗಿ ಮುಟ್ಟುತ್ತೆ. ಯಾರು ಆಡ್ಕೊಳ್ತಾ ಇರ್ಬೋದು, ಯಾರೋ ವಿಡಿಯೋ ಮಾಡೋದು ಅನ್ನೋ ನನ್ನ ಉದ್ದೇಶ. ಇದ್ರ ಇಷ್ಟೊತ್ತು ನಾನು ಮಾತಾಡೋದ್ರೇನೋ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಈಗ ಮಾತಾಡ್ತಾ ಇದ್ದೀನಲ್ಲ ಆ ವಿಡಿಯೋ ಪಕ್ಕದಲ್ಲೇ ಗೊತ್ತಾ ಇರುತ್ತೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಎಲ್ಲರಿಗೂ ನಮಸ್ಕಾರ.